ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಹಾಕಿ ಬಿಟ್ಟಿರುವ ಹಳೆಯ ಶರ್ಟ್ಗಳಿಂದ ಸೂಪರ್ ಆದ ಒಂದು ಇದನ್ನು ಬ್ಯಾಗನ್ನು ಸ್ಟಿಚ್ ಮಾಡ್ಬೋದು. ಯಾರಿಗೂ ಕೊಡಲಿಕ್ಕೆ ಬಾರದ ಶರ್ಟ್. ಇದು ಆಲ್ರೆಡಿ ಕಲರ್ ಹೋಗಿದೆ ನಿಮ್ಗೆ, ಬಟ್ ವಿಡಿಯೋದಲ್ಲಿ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ. ನನಗೆ ಡೌಟ್ ಆಗ್ತಾ ಇದೆ. ಹಾಕಿ ಬಿಟ್ಟಿರುವ ಯಾರಿಗೂ ಕೊಡಲು ಬಾರದಂತಹ ಶರ್ಟ್ ಇದ್ದರೆ ನೀವು ಒಂದು ಸೂಪರಾದ ಒಂದು ಬ್ಯಾಗನ್ನು ಸ್ಟಿಚ್ ಮಾಡ್ಕೊಬೋದು. ನಾನು ಆಲ್ರೆಡಿ ಒಂದು ಬ್ಯಾಗನ್ನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇದೆ. ಬನ್ನಿ ಹೇಗೆ ಏನು ಎಂತ ಅಂತ ನೋಡಿಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾವು ಇದಕ್ಕೆ ಅಳತೆ ಬೇಡ, ಜಿಪ್ ಬೇಡ, ಏನು ಬೇಡ. ಒಂದು ಸ್ಟಿಚ್ಚನ್ನು ಹಾಕಿದ್ರೆ ಸಾಕು, ನಮ್ಮ ಬ್ಯಾಗ್ ರೆಡಿ ಆಗಿಬಿಡುತ್ತೆ. ಬನ್ನಿ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಾವು ಒಂದು ಸ್ವಲ್ಪ ಉದ್ದಕ್ಕೆ ಇಟ್ಕೊಳ್ಳೋಣ. ಸೊ ನಾನು ಇಲ್ಲಿ ತೋಳಿಂದ ಹೀಗೆ ಕಟ್ ಮಾಡ್ಕೊತೀನಿ. ಅಂದರೆ ಇಲ್ಲಿ ಜೇಬಿದೆಯಲ್ಲ, ಜೇಬು ಬರೋವರೆಗೂ ಕೂಡ ನಾನು ಇಟ್ಕೊತೀನಿ. ಆಮೇಲೆ ಹೀಗೆ ಕಟ್ ಮಾಡ್ಕೊಬೇಕು. ನಾನು ಡೀಟೇಲಾಗಿ, ಅಂದರೆ ನಾನು ಕಟ್ ಮಾಡೋದ್ರಿಂದನೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಲೆಂತ್ ಆಯಿತು ಅಂತ ಹೇಳಬೇಡ್ರಿ. ಏನಕ್ಕೆ ಅಂದರೆ ಕರೆಕ್ಟಾಗಿ ನಾವು ತೋರಿಸಿದ್ರೆ ಮಾತ್ರ ಜನರಿಗೆ ಅರ್ಥ ಆಗೋದು, ಅದಕ್ಕಾಗಿ ಅಷ್ಟೇ. ನೋಡಿ, ಈ ರೀತಿಯಾಗಿ ಆಯಿತು. ಹಾಗೆ ಇಲ್ಲಿ ಏನು ಮಾಡೋಣ, ಜಸ್ಟು ಇದು ಕಟ್ ಮಾಡಿ ಆಯಿತು. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ಇದೆಯಲ್ಲ, ಕಾಲರ್ ಅಥವಾ ಈ ಕೈ ತೋಳಿನ ಎಡ್ಜ್ ಇದೆಯಲ್ಲ, ಅದನ್ನು ಒಂದು ಕಟ್ ಮಾಡ್ಕೊಳ್ಳಿ. ಒಂದು ಸಾಕಾಗತ್ತೆ ನಮಗೆ. ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿ ಇಟ್ಕೊಳ್ಳಿ. ನಿಮಗೇನು ಇಷ್ಟ ಅಗಲನೇನು ಬೇಕಾಗೋದಿಲ್ಲ. ಇದನ್ನು ನಾನು ಜಸ್ಟ್ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ. ಏನಕ್ಕೆ ಅಂದರೆ ಇಲ್ಲಿ ಇಷ್ಟು ದಾರ ಇದೆಯಲ್ಲ, ಅದಕ್ಕೋಸ್ಕರ. ಈ ಗುಂಡಿಯನ್ನು ತೆಕ್ಕೊಂಬಿಡೋಣ. ನಮಗೇನು ಅವಶ್ಯಕತೆ ಇಲ್ಲ. 2 ಗುಂಡಿಯನ್ನು ತೆಕ್ಕಂತ ಇದ್ದೀನಿ. ಈಗ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ಹೀಗೆ ಇಲ್ಲೊಂದು, ಈ ಕಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ನಾರ್ಮಲ್ ಗಟ್ಟಿ ಇರೋದ್ರಿಂದ ನಾವೇನು ಎಕ್ಸ್ಟ್ರಾ ಫೋಲ್ಡ್ ಮಾಡಿ ಹೊಲಿಬೇಕು ಅನ್ನೋದು ಏನು ಕೂಡ ಇರೋದಿಲ್ಲ. ಇಲ್ಲಿ ನೀಟಾಗಿ ಒಂದು ಕಟ್ ಒಂದು ಮಾಡಿಕೊಂಡ್ರೆ ಆಗಿಬಿಡ್ತು. ಹೀಗೆ ನಾವು ಫಸ್ಟ್ ಏನು ಮಾಡೋಣ, ಇದನ್ನು ಹೀಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲೊಂದು ಮತ್ತು ಇಲ್ಲೊಂದು ಸ್ಟಿಚ್ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಂಬರ್ತೀನಿ. ಆಮೇಲೆ ಈ ಶರ್ಟನ್ನು ಕಟ್ ಮಾಡ್ಕೊಂಡ್ವಲ್ಲ, ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ನಮ್ಮ ಹ್ಯಾಂಡಲ್ ರೆಡಿಯಾಗಿಯೇ ಬಿಡ್ತು. ಇದು ಇರಲಿ, ಹ್ಯಾಂಡಲ್ ಆ ಕಡೆಗೆ ಇಟ್ಕೊಳ್ಳೋಣ. ಈಗ ನಾವು ಶರ್ಟನ್ನು ಏನು ಮಾಡೋಣ ಅಂತ ಅಂದರೆ, ಹೀಗೆ ಇಟ್ಕೊಂಡ್ರೆ ಪೂರ್ತಿ ಕಾಣಿಸುತ್ತೆ ಅಲ್ವಾ. ಇದು ನಮಗೆ ಕಟ್ ಮಾಡಿ ಹೋಗುತ್ತೆ. ಸೊ ಇಲ್ಲಿಂದ ಉಲ್ಟಾ ತಿರ್ಸ್ಕೊಳ್ಳೋಣ ಫಸ್ಟು. ಇಲ್ಲಾಂದರೆ ನಮ್ಮ ಬ್ಯಾಗು ಕೂಡ ಉಲ್ಟಾ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೀಗೆ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇಲ್ಲಿಂದ ಹೀಗೆ ಸ್ಟಿಚ್ ಮಾಡ್ಕೊಳ್ಳೋಣ. 2 ಕಡೆಯೂ ಕೂಡ 2 ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. 2 ಕಡೆ ಹೀಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಇದೇನು ಸ್ಟಿಚ್ ಮಾಡೋದು ಬೇಡ, ಇಲ್ಲಿ ನಾವು ಕಟ್ ಮಾಡ್ತೀವಿ. ಹೇಗೆ ಕಟ್ ಮಾಡೋದು ಅಂತಲೂ ಕೂಡ ಹೇಳ್ತೀನಿ. ಫ್ರೆಂಡ್ಸ್, ನಿಮಗೆ ನಮ್ಮ ಚಾನಲಲ್ಲಿ ಇರೋ ಪೌಚ್ಗಳಾಗಿರ್ಬೋದು, ಬ್ಯಾಗ್ಗಳಾಗಿರ್ಬೋದು, ನಿಮಗೇನಾದರೂ ಬೇಕು ಅಂತ ಅನಿಸಿದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನಮಗೆ ಆರ್ಡರನ್ನು ಕೊಡ್ಬೋದು. ಎಷ್ಟು ಬೇಕಾದರೂ ಕೂಡ ಆರ್ಡರ್ ಕೊಟ್ಟರೆ ಸ್ಟಿಚ್ ಮಾಡಿ ಕೊಡ್ತೀವಿ. ಬನ್ನಿ, ಈಗ 2 ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ನೋಡಿ, ಈಗ 2 ಕಡೆಯೂ ಕೂಡ ಸ್ಟಿಚ್ ಆಯಿತು. ಈಗ ಏನು ಮಾಡ್ಕೊಬೇಕು, ಜಸ್ಟ್ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು, ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ನಾನಿಲ್ಲಿ ಸ್ಟಿಚ್ ಇಲ್ಲಿದೆ, ನಾನು ಇಲ್ಲಿಂದ ತಗೊತೀನಿ. ಒಂದು 2.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆಯೂ ಅಷ್ಟೇ 2.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ತೀನಿ. ಹೀಗೆ
ಹೀಗೆ ಒಂದು ಅಂದಾಜಲ್ಲಿ ಹೀಗೆ ಮಾಡ್ಕೊಳ್ಳಿ. ಅಂದರೆ ನಾವು 4 ಕಡೆ ಹಾಕ್ಕೊಳ್ಳೋಕ್ಕಿಂತ ಜಸ್ಟ್ ಹೀಗೆ ಮಾಡ್ಕೊಬೋದು ಅನ್ನೋದಕ್ಕೆ ನಾನು ಹೀಗೆ ಮಾರ್ಕನ್ನು ಮಾಡಿಕೊಂಡೆ. ಈಗ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಈಗ ಆ ಕಡೆಯೂ ಕೂಡ ಮಾರ್ಕ್ ಮಾಡ್ಕೊಬೇಕು, ತೋರಿಸ್ತೀನಿ ಅದನ್ನು ಕೂಡ. ಏನಕ್ಕೆ ಅಂದರೆ ಆ ಕಡೆ ನಮಗೆ ಆಲ್ರೆಡಿ ಸ್ವಲ್ಪ ಕಟ್ಟಾಗಿರುತ್ತೆ. ಈ ರೀತಿ ಇದ್ದವಾಗ ಹೇಗೆ ನಾವು ಕಟ್ ಮಾಡ್ಕೊಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ನೋಡಿ, ಕರೆಕ್ಟಾಗಿ ಇಟ್ಕೊಳ್ಳಿ. ಈಗ ನೋಡಿ, ನಮ್ಮ ಸ್ಟಿಚ್ಚು ಇಲ್ಲಿಗಿದೆ. ನನಗೆ ಇಷ್ಟು ಗ್ಯಾಪ್ ಇದೆ, ಇಲ್ಲಿಗೆಲ್ಲಪ್ಪ ಬರುತ್ತೆ 2.5 ಇಂಚು ಅಂತ ಯೋಚನೆ ಮಾಡಬೇಡಿ. ನಮಗೆ ಇಲ್ಲಿ ಇದೆಯಲ್ಲ, ಜಸ್ಟ್ ಹೀಗೆ ಇಟ್ಕೊಳ್ಳಿ. 2.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಹಾಗೆ ಈ ಕಡೆಯೂ ಅಷ್ಟೇ, ಇಲ್ಲಿಂದ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ. ಒಂದು ಇಷ್ಟು ಜಾಸ್ತಿ ಬಂತು, ಆವಾಗ ನಾವೇನು ಮಾಡಬೇಕು, ಕರೆಕ್ಟಾಗಿ ಒಂದು ಚೂರು ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡ್ಕೊಬೇಕು. ಇಷ್ಟೆಲ್ಲ ಡಿಫ್ರೆನ್ಸಿಗೆ ನಾವು ಮತ್ತೆ ಎಕ್ಸ್ಟ್ರಾ ಕಟ್ ಮಾಡಬೇಕು ಅನ್ನೋದು ಇಲ್ಲ. ನಾವು ಬೇಕಾದರೆ ಇಲ್ಲ ಕಟ್ ಮಾಡಬೇಕಾದ್ರೆ 3 ಇಂಚನ್ನು ಬೇಕಾದರೂ ನಾವು ಕಟ್ ಮಾಡಿ ತೆಕ್ಕೊಬಿಡ್ಬೋದು. ನಮಗಿಲ್ಲಿ 2.5 ಇಂಚು ಸಾಕಾಗತ್ತೆ ನೋಡಿ, ಈ ರೀತಿಯಾಗಿ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಜಸ್ಟ್ ಹೀಗೆ ಓಪನ್ ಮಾಡಿ ಹೀಗೆ ಇಲ್ಲಿ, ಮತ್ತು ಇದನ್ನು ಓಪನ್ ಮಾಡಿ ಹೀಗೆ ಈ ಕಡೆನೂ ಅಷ್ಟೇ 2 ಕಡೆ ಹೀಗೆ ಓಪನ್ ಮಾಡಿ ಈ ಪಾಯಿಂಟಿಗೆ ಜಾಯಿನ್ ಆಗಬೇಕು. ಹೀಗೆ ಓಪನ್ ಮಾಡಿ ಸ್ಟಿಚ್ ಮಾಡಬೇಕು. ಹೀಗೆ ಓಪನ್ ಮಾಡಿ ಸ್ಟಿಚ್ ಮಾಡಬೇಕು. ನಾನು 4 ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ. ಈ ಹ್ಯಾಂಡಲನ್ನು ಎಲ್ಲಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ಮತ್ತೆ. ನೋಡಿ, 4 ಕಡೆನೂ ಕೂಡ ಈ ರೀತಿಯಾಗಿ ಸ್ಟಿಚ್ ಆಯಿತು. ಇಷ್ಟಾದ್ರೂ ಹ್ಯಾಂಡಲ್ಲೇ ಸ್ಟಿಚ್ ಮಾಡಿಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಹ್ಯಾಂಡಲನ್ನು ನಾವೀಗ ಈಗ ಸ್ಟಿಚ್ ಮಾಡೋಣ. ನೋಡಿ, ಈ ರೀತಿ ಆಯಿತು. ಈಗ ಏನು ಮಾಡೋಣ, ಈ ಗುಂಡಿನೆಲ್ಲ ಬಿಚ್ಚೋಣ. ಬಿಚ್ಕೊಂಡ್ರೆ ಒಂದು ಇದನ್ನು ಗುಂಡಿ ಬಿಚ್ಕೊಂಡ್ರೆ ಒಂದು ಐಡಿಯಾ ಬರುತ್ತೆ. ಇಷ್ಟು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಹೀಗೆ ಉಲ್ಟಾನೇ ಮಾಡ್ಕೊತೀನಿ ಫುಲ್ಲು, ಆಮೇಲೆ ಹೇಳ್ತೀನಿ. ಹೀಗಿರುತ್ತಲ್ಲ ನಮ್ಮದು, ಇಲ್ಲಿ ಬಂದಿದೆಯಲ್ಲ ಗುಂಡಿ ಇರುತ್ತಲ್ಲ, ಆ ಗುಂಡಿ ಇರೋ ಜಾಗದಲ್ಲಿ ಇದನ್ನು ಮಿಡ್ಲ್ ಪಾಯಿಂಟ್ ಮಾಡಿಕೊಂಡು ನಾವು ಇದನ್ನು ಹೀಗೆ ಅಟ್ಯಾಚ್ ಮಾಡ್ಕೊಬೇಕು. ಹೀಗೆ ಇಷ್ಟು ಉದ್ದಕ್ಕೂ ಏನು ಬೇಕಾಗಲ್ಲ, ನಾನು ಇಷ್ಟು ಉದ್ದ ಇದೆಯಲ್ಲ ಮತ್ತೇನು ಕಟ್ ಮಾಡೋಕ್ಕೆ ಹೋಗಲ್ಲ. ಹೀಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿ. ಇದು ಮೇಲ್ಗಡೆ ಅಟ್ಯಾಚ್ ಮಾಡೋದಲ್ಲ, ನಾನು ಅದಕ್ಕಾಗಿ ಮುಂಚೆ ಮುಂಚೆ ಹೊಲಿಯೋಕ್ಕಿಂತ ಮುಂಚೆ ಅಟ್ಯಾಚ್ ಮಾಡ್ಕೊಬೇಕು ಅಂತ ಏನು ಹೇಳಕ್ಕೆ ಹೋಗಲಿಲ್ಲ. ಈಗ ನಾವು ಹೀಗಿಟ್ಕೊಂಡು ಇಲ್ಲೊಂದು ಸ್ಟಿಚ್ಚು, ಇಲ್ಲಿ ಸ್ಟಿಚ್ಚು, 2 ಕಡೆನೂ ಕೂಡ ಸ್ಟಿಚ್ ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಇಲ್ಲೊಂದು ಮಾರ್ಕನ್ನು ಮಾಡಿಕೊಂಡೆ. ನಾನು ಜಸ್ಟ್ ಹೀಗೆ ಇಟ್ಕೊಂಡೆ, 1 ಇಂಚು ಈ ಕಡೆಗೆ ಮಾರ್ಕನ್ನು ಮಾಡಿಕೊಂಡೆ. ಆವಾಗ ನಾವು ಇಲ್ಲಿ ಸ್ಟಿಚ್ ಮಾಡಿದ್ರೆ ಅದು ಹೀಗೆ ಉಬ್ಕೊಂಡು, ಅಂದರೆ ಧೂಮಾಗಿ ಬರುತ್ತೆ. ಆವಾಗ ನಮಗೆ ವಾರ್ಡ್ರೋಬಲ್ಲಿ ಬಟ್ಟೆ ಹಾಕಿ ಇಟ್ಕೊಂಡಾಗ ಡೈರೆಕ್ಟಾಗಿ ತೆಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ. ಇದು ಯಾವಾಗ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ಈ 2 ಕಡೆ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದುಬಿಡ್ತೀನಿ. ನೋಡಿ, ಎಷ್ಟು ಸಾಕಾಗಿರೋ ಹ್ಯಾಂಡಲ್ಲು ಕೂಡ ರೆಡಿ ಆಯಿತು. ನೋಡಿ, ಬ್ಯಾಗ್ ಮಾತ್ರ ಎಷ್ಟು ದೊಡ್ಡಕ್ಕೆ ಆಯಿತು ಗೊತ್ತಾ ಫ್ರೆಂಡ್ಸ್. ನಾವು ಐರನ್ ಮಾಡಿದ ಬಟ್ಟೆನ ಹಾಕ್ಕೊಳ್ಳಿಕ್ಕಂತೂ A1 ಆಗಿ ಆಗುತ್ತೆ, ಸೂಪರಾಗಿ ಆಗುತ್ತೆ. ನಾನು ಹೋದ ಸತಿ ಸ್ಟಿಚ್ ಮಾಡಿ ಬೇರೆ ಥರ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೆ. ಹ್ಯಾಂಡಲ್ ಫುಲ್ ಹೀಗೆ ಹಿಡ್ಕೊಂಡು ಹೋಗಲಿಕ್ಕೆ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡಿದ್ದೆ. ಆ ರೀತಿ ಬ್ಯಾಗಲ್ಲಿ ನಾನು ಹತ್ತತ್ರ 20 ಲೆಗ್ಗಿನ್ಸನ್ನು ಹಾಕಿ ತೋರಿಸಿದ್ದೆ. ನಾನೇನು ಇಲ್ಲೇನು ಬಟ್ಟೆ ಹಾಕಿ ತೋರಿಸ್ತಾ ಇಲ್ಲ ಇವತ್ತೇನು. ಹತ್ತತ್ರ ನಾವು ಐರನ್ ಮಾಡಿರೋ ಶರ್ಟನ್ನು ನೀಟಾಗಿ ಇಡ್ತೀವಿ ಅಂತಾದರೆ ಒಂದು 10ರಿಂದ 12 ಶರ್ಟನ್ನು ನಾವು ಆರಾಮಾಗಿ ಒಳಗಡೆ ಇಡಬಹುದು. ತುಂಬ ಯೂಸ್ಫುಲ್ ಆಗುವಂಥ ಎಷ್ಟೋ ಬಟ್ಟೆಗಳು ಇದ್ರ ಒಳಗಡೆನೇ ಹಿಡಿಯುತ್ತೆ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಈ ರೀತಿದೊಂದು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಬ್ಯಾಗ್ಗಳು ಬೇರೆ ಬಟ್ಟೆಯಲ್ಲಿ ಬೇಕು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅದಕ್ಕೂ ಕೂಡ
ಸ್ಟಿಚ್ಚನ್ನು ಮಾಡಿ ಕೊಡ್ತೀವಿ. ಇದಿಷ್ಟೇ ಅಲ್ಲದೆ ನಿಮಗೆ ಯಾವುದೇ ರೀತಿಯಾದ ಬಟ್ಟೆ ಬ್ಯಾಗ್ಗಳು, ಪೌಚ್ಗಳು, ಸ್ಯಾರಿ ಪೌಚ್ ಆಗಿರ್ಬೋದು, ಯಾವ ರೀತಿ ಪೌಚ್ ಬೇಕು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಮೆಂಟ್ ಬಾಕ್ಸಲ್ಲಿ ನೀವು ಮೆಸೇಜ್ ಹಾಕಿದ್ರೆ ನಾವು ನಿಮಗೆ ವಾಟ್ಸಪ್ ನಂಬರನ್ನು ಪ್ರೊವೈಡ್ ಮಾಡ್ತೀವಿ. ಜೆನ್ಯೂನಾಗಿ ಬೇಕು ಅಂತ ಇದ್ದವರಿಗೆ ಮಾತ್ರ ಮೆಸೇಜನ್ನು ಮಾಡಿ. ಓಕೆ ಫ್ರೆಂಡ್ಸ್, ಹಳೆ ಶರ್ಟನ್ನು ಎಸೆಯೋಕ್ಕಿಂತ ಮುಂಚೆ ಈ ರೀತಿಯಾಗಿ ಮಾಡ್ಕೊಬೋದು. ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಒಂದು ಸರಿ ಯೋಚನೆ ಮಾಡಿ. ಮತ್ತು ನಮ್ಮ ಚಾನಲ್ ನೀವು ಒಂದು ಸತಿ ನೋಡಿದರೆ ಸಾಕು, ಎಲ್ಲ ಬೇರೆ 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 ರೀತಿಯ ವೇಸ್ಟ್ ಬಟ್ಟೆಗಳನ್ನು ಏನು ಮಾಡೋದು ಅಂತ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಹಾಗೆ ಯಾವ ವಸ್ತುಗಳು ಕೂಡ ಮನೆಯಲ್ಲಿ ಇದು ವೇಸ್ಟ್ ಅಂತ ಎಸಿತೀವಲ್ಲ, ಅಂಥ ವಸ್ತುವನ್ನು ಎಸೆಯೋಕ್ಕಿಂತ ಮುಂಚೆ ಇದರಿಂದ ಏನು ಮಾಡಬಹುದು ಅನ್ನೋದನ್ನು ನೀವು ಒಮ್ಮೆ ಯೋಚಿಸಿ. ಏನಾದರೂ ಒಂದು ಐಡಿಯಾ ಬಂದೇ ಬರುತ್ತೆ. ಯಾವ ವಸ್ತುಗಳು ಕೂಡ ವೇಸ್ಟ್ ಅಂತ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.